ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಆಕಾಶವಾಣಿ ಹಾಸನ ಹಾಗೂ ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ಈ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ HV ಹಾಗೂ ಲಿಖಿತಾ MP. ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ F. ತಳವಾರ್. ಈಗ ಮೂರನೇ ಸುತ್ತು ಸ್ವಲ್ಪ ವಿಭಿನ್ನವಾದಂತಹ ಸುತ್ತು. ಮನೋರಂಜನೆ ಇರುತ್ತೆ, ಜೊತೆಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಕೂಡ ಪರೀಕ್ಷೆ ಮಾಡುವಂಥದ್ದು. ಸಿನಿಮಾ ಅಥವಾ ಇನ್ನಿತರ ವ್ಯಕ್ತಿಗಳ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ಹೇಳಿ ಪರೀಕ್ಷೆ ಮಾಡುವಂತ ಸುತ್ತು. ಮೂರನೇ ಸುತ್ತು ಧ್ವನಿ ಮತ್ತು ದೃಶ್ಯ ಸುತ್ತು. ಇಲ್ಲೇನಾಗುತ್ತೆ, ಈಗ ಮೊದಲು ಧ್ವನಿ ಸುತ್ತು. ಒಂದು ಒಳ್ಳೆ ಸಿನಿಮಾ ಗೀತೆಗಳೇ ಬರುತ್ತೆ. ಸಿನಿಮಾ ಗೀತೆ ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆ ಕೇಳೋಣ. ಫಸ್ಟ್ ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ, ಆಮೇಲೆ ನೋಡೋಣ. ಮೇಡಮ್ ಪ್ಲೀಸ್, ಲಿಖಿತಮ್ಮ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮ ಯೋಗಿಯಾಗಲು. ಅರಳುವ ಸತನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ, ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತಲ್ಲೇ. ಕೇಳಿಸ್ಕೊಂಡ್ರಿ ಅಲ್ಲ? ಪ್ರಶ್ನೆ ಗಂಗರು ತಂಡಕ್ಕಿದು. ಇದು ಒಂದು ಸಿನಿಮಾದ ಗೀತೆ. ನಾವೀಗ ಚರಣನ ಪ್ಲೇ ಮಾಡಿದ್ವಿ. ನೀವು ಪಲ್ಲವಿನ ಹಾಡ್ಬೇಕು ಅಥವಾ ಪಲ್ಲವಿನ ಹೇಳ್ಬೇಕು. ಹಾಡಕ್ ಬಂದ್ರೆ ಹಾಡ್ಬೋದು. ಅದಾದ ನಂತರ ಈ ಗೀತೆಯನ್ನ ಹಾಡಿರೋ ಅಂತ ಮೂಲ ಗಾಯಕರು ಯಾರು? 20 ಅಂಕ ಇರುತ್ತೆ. 2 ಪ್ರಶ್ನೆಗೆ ಉತ್ತರ ಹೇಳಿದ್ರೆ, 1 ಕೇಳಿದ್ರೆ 10 ಇರುತ್ತೆ. ಪಾಸ್ ಆದವ್ರಿಗೆ ಆಸ್ ಯೂಶುವಲ್ 5 ಅಂಕ ಇರುತ್ತೆ. ಈ ಗೀತೆಯ ಪಲ್ಲವಿ ಸಾಲುಗಳು, ಪ್ರಾರಂಭದ ಸಾಲುಗಳು. ಮಿಂಚಾಗಿ ನೀನು ಬಂದೆ. ನಿಮ್ಮ ಮಿಂಚಾಗಿ ಬಂದಿದ್ದು ತಪ್ಪು, ಅದು ಮಿಂಚಲ್ಲ, ಅದು ಸಮಯ ನೋಡ್ಕೊಳ್ಳಿ ಮೇಡಮ್. ಇದಕ್ಕೂ ಅಷ್ಟೇ. ಹೋಗ್ಲಿ, ಯಾರು ಹಾಡಿರುವಂಥದ್ದು ಮೂಲ ಗಾಯಕರು ಹೇಳ್ಬೋದಾ? ಸಮಯ ಆಗ್ತಾ ಇದೆ. ಮೂಲ ಗಾಯಕರು ಯಾರು? ಈ ಗೀತೆಯ ಪಲ್ಲವಿಯ ಸಾಲುಗಳನ್ನ ತಾವು ಹೇಳಬೇಕಾಗುತ್ತೆ. ಪಾಸ್. ಪರವಶನಾದೇನು ಅರಿಯುವ ಮುನ್ನವೇ. ನೋಡಿ ಸರ್, ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ರೌಂಡ್. ಸರಿಯಾಗಿದೆ. ಪರವಶನಾದೇನು ಅರಿಯುವ ಮುನ್ನವೇ. ಯಾವ ಸಿನಿಮಾದ್ದು? ಪರಮಾತ್ಮ ಸಿನಿಮಾ. ಸರಿ, ಈಗ ಇವರಿಗೆ 10 ಅಂಕ ಸಿಕ್ಕಿದೆ. 5 ಬೋನಸ್ ಅಂಕ ಸಿಕ್ಕಿದೆ. ಯಾರು ಹಾಡಿರುವಂಥದ್ದು ಏನಾದ್ರು ಹೇಳ್ಬೋದಾ? ಜೋರಾಗಿಳಿ. ಸೋನು ನಿಗಮ್ ಸರಿಯಾದಂತಹ ಉತ್ತರ. 2 ಪ್ರಶ್ನೆಗಳಿಗೆ ಉತ್ತರ ಹೇಳಿ 5 + 5 10 ಅಂಕ ಮೇಡಮ್ ಅವರಿಗೆ. ಈಗ ಹೊಯ್ಸಳರು ತಂಡಕ್ಕೆ ಯಾವ ಗೀತೆ ಬರುತ್ತೆ ನೋಡೋಣ. ನೋಡಿ, ಈ ಗೀತೆ ಮುಖ ಅರಳ್ಬಿಡುತ್ತೆ ಎಲ್ರದ್ದು ಈ ರೌಂಡಲ್ಲಿ. ಸರಿಗಮ ಕಲಿಸುವ ವಿನಿದನಿ ಜಿನುಗೋ ಕೊರಳು, ಬಲು ವಿಸ್ಮಯ ನಿಮ್ಮ ಕೊರಳು. ಸೌಂದರ್ಯದಲ್ಲಿ ಗಂಭೀರವಂತೆ, ಆಂತರ್ಯದಲ್ಲಿ ಔದಾರ್ಯವಂತೆ. ಪ್ರಸಿದ್ಧವಾದಂಥ ಗೀತೆ, ಹೌದಾ? ಪಲ್ಲವಿ ಸಾಲುಗಳು. ದ್ವಾಪರ ದಾಟುತ್ತಾ ಅಂದರೂಪಸಿ ಅಂತ. ಇನ್ನೂ ಪರವಾಗಿಲ್ಲ, ಪ್ರಯತ್ನ ಮಾಡ್ತಾರಲ್ಲ. ಸರಿಯಾದಂತಹ ಉತ್ತರ. ಇವರಿಗೆ 10 ಅಂಕ ಸಿಕ್ಕಿದೆ ಮೇಡಮ್. ಹಾಡ್ರವ್ರು ಯಾರು ಅಂತ ಹೇಳಿದ್ರೆ ಇನ್ನತ್ತು ಜಸ್ಕರಣ್ ಸಿಂಗ್. ಓ, ಅದ್ಭುತ. ಜಸ್ಕರಣ್ ಸಿಂಗ್. ಕವಿಗಳ ಹೆಸರು ಬರಲೇ ಇಲ್ಲ ಅವ್ರ ಬಾಯಲ್ಲಿ. 20 ಪೂರ್ತಿ ಅಂಕಗಳು ಹೊಯ್ಸಳರು ತಂಡಕ್ಕೆ. ಈಗ ನೇರ ಗೀತೆ ಕದಂಬರು ತಂಡಕ್ಕೆ. ಯಾವ ಗೀತೆ ಬರುತ್ತೆ ನೋಡೋಣ. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಭೂಮಿಗೆ ಬೇಲಿ ಕಟ್ಟು ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು.
ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು ಉಸಿರಲೇ ಜೀವಿಸು. ಕದಂಬರು ತಂಡಕ್ಕೆ ಮತ್ತೊಂದು ಅದ್ಭುತವಾದಂಥ ರೋಮಾಂಚನಕಾರಿಯಾದಂಥ ಗೀತೆ ಕೇಳಿಸ್ಕೊಂಡ್ರಿ. ಮೈಕ್ ಇಟ್ಕೋಬೇಕು ದಯವಿಟ್ಟು. ಗೀತೆಯ ಪ್ರಾರಂಭದ ಸಾಲನ್ನು ಹೇಳಿ, ಬಂದರೆ ಹಾಡಿ, ಇಲ್ಲ ಅಂದರೆ ಹೇಳಿ, ತೊಂದರೆ ಇಲ್ಲ. ಉತ್ತರ ಸರಿ ಇದೆ, ಹೇಳಪ್ಪ. ಉಸಿರೇ ಉಸಿರೇ ನೀವು ಉಸಿರಕೊಳ್ಳಬೇಡ. ನೀವು ಹೇಳ್ದೆ ನಮ್ಮನ್ನು ಕೊಂದ್ಬಿಡ್ತೀರ ನೀವು. ಸರಿಯಾದಂಥ ಉತ್ತರ 10 ಅಂಕ. ಈ ಗೀತೆಯನ್ನ ಹಾಡ್ದವ್ರು ಯಾರು? ರಾಜೇಶ್ ಕೃಷ್ಣನ್. ರಾಜೇಶ್ ಕೃಷ್ಣನ್ ಸರಿಯಾದಂತಹ ಉತ್ತರ. 2 ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಸಿಕ್ಕಿದೆ, ಪೂರ್ತಿ 20 ಅಂಕ. ಈಗ ರಾಷ್ಟ್ರಕೂಟರು ತಂಡಕ್ಕೆ ನೇರವಾದಂತಹ ಧ್ವನಿ ಈಗ ಬರ್ತಾ ಇದೆ. ಅಕ್ಕಂಗೆ ಕೂಲ್ ಡ್ರಿಂಕ್ಸ್ ಕೊಡೋಲು ಮಸ್ಕ ಹೊಡಿಬೇಡ ಹೋಗೋಲು ಅಣ್ಣ ಬೇಜಾನ್ ಇಂಟೆಲಿಜೆಂಟು ನಿನಗೆ ಗೊತ್ತೇನು ಜ್ಞಾನಪೀಠ waiting ಅಂತೆ ತಗೊಳ್ಳೋದಿಲ್ವೇನು ಪ್ರಳಯ ಮೊನ್ನೆ ಮುಂದೂಡಿದ್ದಾನೆ ಹಾಗಿದ್ರೆ ಕಾಟ ತಪ್ಪಿತ್ತು ತಾನೆ ಮುಟ್ಟ ಒಮ್ಮೆ ಈ ಡಿಂಪಲ್ ಕೆನ್ನೆ ಬರ್ತಾನೆ ಡ್ಯಾಡಿ ಹಿಡ್ಕೊಂಡು ತೊಣ್ಣೆ ನಿನ್ನಪ್ಪ ನನ್ನ ಮಾವ ನಿನ್ನತ್ತೆ ನನ್ನ ಅವ್ವ ಹಿಂಗಾದ್ರೆ ಚಂದ ಅಲ್ವಾ. ನಿಲ್ಲೆ ನಿಲ್ಲೆ ಕಾವೇರಿ ವೆರಿ ಗುಡ್. ಹಾಡಿ ಹಾಡಿ. ಬಿಟ್ಟು ಕೊಡೋದಿಲ್ಲ ಯಾಮಾರಿ. ಸರಿಯಾದಂತಹ ಉತ್ತರ ಯಾವ ಸಿನಿಮಾದ ಗೀತೆ ಇದು? ಬುಲ್ಬುಲ್. ಬುಲ್ಬುಲ್ ಸರಿಯಾಗಿದೆ. ಈಗ ಯಾರು ಈ ಗೀತೆಯನ್ನು ಹಾಡಿರುವಂಥವ್ರು ಯಾರು? ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಸಿಂಗರ್ ಹೆಸರುಗಳು ತಿಳ್ಕೊಬೇಕಲ್ಲ, ಕಷ್ಟಪಟ್ಟು ಹಾಡಿರ್ತಾರಲ್ವಾ ನಮ್ಮ ಮನೋರಂಜನೆಗಾಗಿ. ಪ್ರಕಾಶ್. ವಿಜಯ ಪ್ರಕಾಶ್ ತಪ್ಪು ಮೇಡಮ್. 10 ಅಂಕ ಕೊಡೋಣ. ಸಿಂಗರಿಗೆ ಪಾಸ್ ಮಾಡೋಣ. ಸಿಂಗರ್ಸ್ ಹೇಳಿದ್ರೆ ಇನ್ನು 10 ಅಂಕ ಸಿಗುತ್ತೆ. ಚಾಲುಕ್ಯರು ತಂಡಕ್ಕೆ ಈ ಕಡೆ ಇಲ್ಲ. ಆಡಿಯನ್ಸ್ ಸರ್ ನಾವಿದೆ ರೆಹಮಾನ್. ಅಲ್ಲ, ರೆಹಮಾನ್ ಅಲ್ಲ, ಅಲ್ಲಿ ಹೇಮಂತ್ ಮತ್ತು ಸೌಮ್ಯ ರಾವ್ ಅವ್ರು ಹಾಡಿರುವಂಥದ್ದು. ಯಾರಿಗೂ ಕೂಡ ಸಿಕ್ಕಿಲ್ಲ 10 ಅಂಕ. ಮೇಡಮ್ ಅವ್ರಿಗೆ 10 ಅಂಕ ಕೊಟ್ಬೇಡ. ಈಗ ಚಾಲುಕ್ಯರು ತಂಡಕ್ಕೆ ನೇರ ಪ್ರಶ್ನೆ, ನೇರ ಧ್ವನಿ ಯಾವ್ದು ಬರುತ್ತೆ ಅಂತ ಹೇಳಿ ನೋಡೋಣ, ಕೇಳೋಣ. ಕರಿಯ ನಿನ್ನ ಕಣ್ಣ ಒಳಗೆ ಜೋಗವು ಚಂದಾನಿ ಕುಣಿದು ಕುಣಿದು ನನ್ನ ಸೆಳೆವ ರೀತಿಯು ಚಂದಾನಿ ಓ ನಾಚಿ ನಾಚಿ ನನ್ನ ಕರೆದ ಕೂಗೆಂತ ಚಂದಾನೆ ಕಾಡಿ ಬೇಡಿ ನನ್ನ ಕೂಡಿದಾಗಳಿಗೆ ಚಂದಾನೆ ಮುತ್ತಿನ ಮೂಗುತಿ ಕೊಟ್ಟವನೇ ಮಂತ್ರದ ಹೋವನು ಇಟ್ಟವನೇ. ಪ್ರಶ್ನೆ ಇದೆ. ಪಲ್ಲವಿಯ ಸಾಲುಗಳನ್ನ ತಾವು ಹಾಡಬೇಕು, ಜೊತೆಗೆ ಗೀತೆಯನ್ನು ಹಾಡಿದಂಥ ಗಾಯಕರುಗಳ ಹೆಸರನ್ನು ತಾವು ಹೇಳಬೇಕು. ಪ್ರಸಿದ್ಧವಾದಂತಹ ಗಾಯಕರು ಕಾಯ್ತಾ ಇದ್ದಾರೆ ಇವರು. ಕರಿಯ ಐ ಲವ್ ಯು ಬಿಳಿ ಮೋಡದ ಮೇಲಾಡ. ಇಲ್ಲ, ಅದಲ್ಲ ಅಲ್ಲ ಮೇಡಮ್, ಲಿಖಿತಾ ಮೇಡಮ್, ಅದಲ್ಲ. ಸಮಯ ಇದೆ ನೋಡಿ, 30 ಸೆಕೆಂಡ್ ಸಮಯ ಇದೆ, ಪ್ರಯತ್ನ ಮಾಡ್ಬೋದು. ನೀ ಚಂದಾನೆ, ಹಾ. ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ, ಒಂದು ಪದನೂ ಮಿಸ್ ಆಗಲ್ಲ, ಕರೆಕ್ಟ್ ಆಗಿ ಹೇಳ್ತಾರೆ. ಚಂದಮ. ಸರಿಯಾದಂಥ ಉತ್ತರ 5 ಬೋನಸ್ ಅಂಕ. ಹಾಗೆ ಸಿಂಗರ್ಸ್ ಹೆಸರು ಹೇಳಿದ್ರೆ ಇನ್ನು 5 ಬೋನಸ್ ಅಂಕ ಸಿಗುತ್ತೆ. ಸಿಂಗರ್ಸ್ ಶ್ರೇಯಾ ಘೋಷಲ್. ಶ್ರೇಯಾ ಘೋಷಲ್ ಒಂದು ಸರಿ ಇದೆ. ಇನ್ನೊಬ್ರು ಮೇಲ್ ಇಲ್ಲಿ ಹರಿಕೃಷ್ಣನ್ ತಪ್ಪು. ಶ್ರೇಯಾ ಘೋಷಲ್ ಒಂದು ಸರಿ ಹೇಳಿದ್ರು, ಇನ್ನೊಂದು ಕುಮಾರ್ ಸಾನು ಮತ್ತೆ ಶ್ರೇಯಾ ಘೋಷಲ್ ಅವರ ಒಂದು ಕಂಠಸಿರಿಗಳಲ್ಲಿ ಮೂಡಿ ಬಂದಂತಹ ಗೀತೆ ಇದು. ಅವ್ರಿಗೆ ಮೇಡಮ್ 5 ಬೋನಸ್ ಅಂಕ ಕೊಡೋಣ. ಈಗ ಧ್ವನಿ ಸುತ್ತು ಮುಗೀತು. ಈಗ ಚಿತ್ರ ಗುರುತಿಸುವಿಕೆಯ ಸುತ್ತು. ಒಂದು ಚಿತ್ರ ಬರುತ್ತೆ ಸ್ಕ್ರೀನ್ ಮೇಲೆ, ನೋಡಿ ಅದಕ್ಕೆ ಸಂಬಂಧಪಟ್ಟಾಗೆ ಆಮೇಲೆ ಪ್ರಶ್ನೆ ಕೇಳ್ತೀನಿ. ಮೊದಲ ಚಿತ್ರ ಗಂಗರು ತಂಡಕ್ಕೆ. ಪ್ರಶ್ನೆ ಈ ರೀತಿ ಇದೆ. ಈಗ 2020 ವಿಶ್ವಕಪ್ ಪಂದ್ಯದಲ್ಲಿ ಭಾರತದ ಗೆಲುವಿಗೆ ಕಾರಣವಾದ ಈ ಪ್ರಮುಖ ಆಟಗಾರ ಯಾರು? ಸಂಜು ಸ್ಯಾಮ್ಸನ್. ಇದು ಹೇಳ್ತೀರ ಬಾಯ್ಸ್ ಅಂತ ಚೆನ್ನಾಗಿ ಗೊತ್ತು ಬಿಡಿ. ಸರಿಯಾದಂತಹ ಉತ್ತರ 10 ಅಂಕ ಮೇಡಮ್. 10 ಅಂಕ ಗಂಗರು ತಂಡಕ್ಕೆ. ಎಲ್ಲವೂ ಈಸಿ ಇದೆ, ತೊಂದರೆ ಇಲ್ಲ, ನಿಮಗೂ ಈಸಿ ಬರುತ್ತೆ. ಈಗ ಹೊಯ್ಸಳೂರು ತಂಡಕ್ಕೆ ಚಿತ್ರ. ಕನ್ನಡ ಸಿನಿಮಾ ರಂಗದ ಪ್ರಸಿದ್ಧ ಸಾಹಿತಿಗಳಾದ ಇವರು ಯಾರು? ಸ್ವಲ್ಪ ಹಳೆದಕ್ಕೆ ಹೋಗಂಗೆ ಇಲ್ಲ ಸರ್ ಇವರಿಗೆ. ಬಹಳಷ್ಟು ಗೀತೆಗಳನ್ನ ರಚನೆ ಮಾಡಿದ್ದಾರೆ, ತಿಳ್ಕೋಬೇಕು. ಇವರೆಲ್ಲ ನಮ್ಮ ಕನ್ನಡದ ಆಸ್ತಿ ಅಲ್ವಾ? ಎಲ್ಲರೂ ಗೀತೆ ರಚನೆ ಮಾಡಕ್ ಸಾಧ್ಯ ಇಲ್ಲ. ಹೊಯ್ಸಳೂರು ತಂಡಕ್ಕೆ ನೇರ ಪ್ರಶ್ನೆ. ಈ ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಪ್ರಸಿದ್ಧ ಗೀತ ರಚನೆಕಾರರು ಯಾರು? ಪಾಸ್. ನೀವು ಆಡಿಯನ್ಸ್ ಸರ್ ಇಲ್ಲಿ RN ಜಯಗೋಪಾಲ್ ಸರಿಯಾದಂತಹ ಉತ್ತರ. ಸರ್ಗೆ ಬರಲಿ ಒಂದು ಚಪ್ಪಾಳೆ.
ಅವರೆಲ್ಲ ಸರ್ ಕಾಲ್ಗಟ್ಟದವರು, ಅವರ ಗೀತೆಗಳನ್ನ ಕೇಳಿ ಬೆಳೆದಿರೋಂಥವ್ರು. ಕದಂಬರು ತಂಡಕ್ಕೆ ನೇರ ಒಂದು ಪ್ರಶ್ನೆ. ಕೇಂದ್ರ ಸರ್ಕಾರದ ಪ್ರಸ್ತುತ ರಕ್ಷಣಾ ಸಚಿವರಾಗಿರುವ ಇವರು ಯಾರು? ಇವರು ಗೊತ್ತಿಲ್ವಾ? ಮೈಕ್ ಹಿಡಿದು ಹೇಳಿ. ಡಿಫೆನ್ಸ್ ಮಿನಿಸ್ಟರ್. ಸಮಯ ಆಗ್ತಾ ಇದೆ. ಪಾಸ್ ಪಾಸ್. ನಿಮಗೆ ನೀವು ದೇಶವಾಲ್. ತಪ್ಪಾದಂಥ ಉತ್ತರ. ಆಡಿಯನ್ಸ್ ಹೇಳಿದ್ರಲ್ಲಿ ಜೋರಾಗಿ ಹೇಳಿ. ರಾಜನಾಥ್ ಸಿಂಗ್ ಸರಿಯಾದಂತಹ ಉತ್ತರ. ಮುಂದಿನ ನೇರ ಚಿತ್ರ ರಾಷ್ಟ್ರಕೂಟರು ತಂಡಕ್ಕೆ. ಪ್ರಶ್ನೆ ಈ ರೀತಿ ಇದೆ. ಭಾರತದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞರಾಗಿರುವ ಇವರು ಯಾರು? ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞರು ಇವರು. ಮತ್ತೆ ನೀವು ಯಾರನ್ನೆಲ್ಲ ನೋಡಿದ್ದೀರಾ? ರಾಮಾನುಜನ್. ಶ್ರೀನಿವಾಸ ರಾಮಾನುಜನ್ ಸರಿಯಾದಂಥ ಉತ್ತರ. ಬೋನಸ್ ಅಂಕ ಮೇಡಮ್, 5 ಬೋನಸ್ ಅಂಕ. ನೆಕ್ಸ್ಟ್ ಚಾಲುಕ್ಯರು ತಂಡಕ್ಕೆ ನೇರವಾದಂತಹ ಚಿತ್ರ. ನಿತ್ಯೋತ್ಸವ ಕವಿ ಎಂದೇ ಪ್ರಸಿದ್ಧವಾಗಿರುವ ಈ ಕವಿ ಯಾರು? ನಿತ್ಯೋತ್ಸವ ಕವಿ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಈ ಕವಿ ಯಾರು? ನೋಡಿಲ್ವಾ ಇವ್ರನ್ನ? ನಿತ್ಯೋತ್ಸವ ಕೇಳಿದಿರಾ? ಜೋಗದ ಸಿರಿ ಬೆಳಕಿನಲ್ಲಿ. ಈ ಒಂದು ಪ್ರಸಿದ್ಧ ಸಾಲುಗಳನ್ನ ಬರೆದಂತ ಕವಿ, ಇವ್ರನ್ನ ನಿತ್ಯೋತ್ಸವ ಕವಿ ಅಂತ ಕರೀತಾರೆ. ಪಾಸ್ ಆಗಿದೆ. ಸರ್ ನಿಸಾರ್ ಅಹಮದ್. ಜೋರಾಗಿ ಹೇಳಿ. ಸರ್ ನಿಸಾರ್ ಅಹಮದ್. KS ನಿಸಾರ್ ಅಹಮದ್ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಗಂಗರು ತಂಡಕ್ಕೆ ಮೇಡಮ್. ಈಗ 3 ಸುತ್ತುಗಳು ಮುಗಿದಿದೆ. 3 ಸುತ್ತುಗಳ ನಂತರ ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕ ಗಳಿಸಿದೆ ಮೇಡಮ್? ಈ ಸುತ್ತಲೆಷ್ಟು, ಟೋಟಲ್ ಎಷ್ಟು, ಎರಡನ್ನು ಹೇಳ್ಬಿಡಿ ಅರ್ಚನಾ ಮೇಡಮ್. ಕೇಳ್ಕೊಂಡ ನಂತರ 4ನೇ ಸುತ್ತು 5ನೇ ಸುತ್ತಿಗೆ ಹೋಗೋಣ. ಬದಲಾವಣೆಗೆ ಇನ್ನೂ ಅವಕಾಶ ಇದೆ. ಯಾರು ಬೇಸರ ಆಗೋದು ಬೇಡ, ನಿರಾಶರಾಗೋದು ಬೇಡ, ಮುಂದೆ ಇರೋಂಥವ್ರು ಬೀಗೋದು ಬೇಡ. ನೋಡೋಣ ಏನಾಗುತ್ತೆ ಅಂತೇಳಿ. ಓವರ್ ಟು ಅರ್ಚನಾ ಮ್ಯಾಮ್. 3ನೇ ಸುತ್ತಿನ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನದಲ್ಲಿದ್ದಾವೆ ಅಂತ ಹೇಳಿ ನೋಡುವಂತ ಸಮಯ. ಧ್ವನಿ ಮತ್ತು ದೃಶ್ಯ ಈ ಒಂದು ಸುತ್ತಿನ ಅಂಕ. ಗಂಗರು ತಂಡದವರಿಗೆ 20, ಹೊಯ್ಸಳರು ತಂಡದವರಿಗೆ 30, ಕದಂಬರು ತಂಡದವರಿಗೆ 20, ರಾಷ್ಟ್ರಕೂಟರು ತಂಡದವರಿಗೆ 10, ಚಾಳುಕ್ಯರು ತಂಡದವರಿಗೆ 5. ಟೋಟಲ್ ಗಂಗರು ತಂಡದವರು 80, ಹೊಯ್ಸಳರು ತಂಡದವರು 40, ಕದಂಬರು ತಂಡದವರು 40, ರಾಷ್ಟ್ರಕೂಟರು ತಂಡದವರು 35, ಚಾಳುಕ್ಯರು ತಂಡದವರು 25. ಓಕೆ, ರಸಪ್ರಶ್ನೆ ಕಾರ್ಯಕ್ರಮದ ಇಲ್ಲಿ ತನಕ ಆಗಿರುವಂತಹ ರೌಂಡ್ಸ್ ಏನಿದೆ ಅದರಲ್ಲಿ ಲೀಡಲ್ಲಿರುವಂಥವರು ಗಂಗರು ತಂಡದವರು 80, ಸೆಕೆಂಡ್ ಪ್ಲೇಸ್ನಲ್ಲಿರೋದು ಹೊಯ್ಸಳರು ತಂಡದವರು 40, ದೆನ್ ಕದಂಬರು ತಂಡದವರು 40. ಇಲ್ಲ, ಬದಲಾವಣೆಗೆ ಇನ್ನೂ ಅವಕಾಶ ಇದೆ. ಯಾವ ಹಂತದಲ್ಲಿ ಬೇಕಾದರೂ ಏನಾದರೂ ಆಗ್ಬೋದು. 2020 ಮ್ಯಾಚ್ ಥರ ಇದೆ ಅಲ್ವಾ? ಈಗ 4ನೇ ಸುತ್ತು ನಿಮ್ಮ ತಲೆಗೆ ಸ್ವಲ್ಪ ಹುಳ ಬಿಡೋವಂಥ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ. ಮೆಂಟಲಿ ಸ್ಟ್ರಾಂಗ್ ಇದ್ದರೆ ನಾವೇನು ಬೇಕಾದರೂ ಗೆಲ್ಲಬಹುದು. ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಸುತ್ತು. ನೋಡೋಣ ನಿಮ್ಮ ಸಾಮರ್ಥ್ಯ ಹೇಗಿದೆ ಅಂತ ಹೇಳಿ. ಮೊದಲ ಪ್ರಶ್ನೆ ಗಂಗರು ತಂಡಕ್ಕೆ. ಬೇಜಾರಾಗ್ತಾ ಇದೆಯಾ? ಬಿಡಿ, ಬರಲಿ ಒಂದು ಚಪ್ಪಾಳೆ ಜೋರಾಗಿ. ಮುಗಿದೋದ್ಮೇಲೆ ಮುಗಿದೋಯ್ತಲ್ಲ ಅನ್ನಿಸ್ಬಿಡುತ್ತೆ. ಕ್ಲಾಸ್ಗೆ ಹೋಗ್ಬೇಕ ಮೇಲೆ ಅಲ್ಲಿ ಬೋರ್ ಆಗುತ್ತೆ. ಇಲ್ಲೇ ಕೂತ್ಕೊಂಡ್ಬಿಡಿ. ಈಗ ಗಂಗರು ತಂಡಕ್ಕೆ ನೇರ ಪ್ರಶ್ನೆ. 2/0, 2/0 ಇದರ ಬೆಲೆ ಎಷ್ಟು? ಮೈಕ್ ಇಟ್ಕೊಳ್ಳಿ. 0 ತಪ್ಪಾದಂತಹ ಉತ್ತರ. 2 ತಪ್ಪಾದಂತಹ ಉತ್ತರ. 2/0 ಇದರ ಬೆಲೆ ಎಷ್ಟು? 0ನೂ ಅಲ್ಲ 2ನೂ ಅಲ್ಲ. ಪಾಸ್ ಆಗಿದೆ. ಜೋರಾಗಿ ಇನ್ಫಿನಿಟಿ ಅಥವಾ ಅನ್ಡಿಫೈನ್ಡ್, ಅದು ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಹೊಯ್ಸಳರು ತಂಡಕ್ಕೆ. 2/1 ಆದರೆ 2 ಆಗುತ್ತೆ, 0/2 ಆದರೆ 0 ಆಗುತ್ತೆ. ಆದರೆ 2/0, 5/0, 3/0 ಇದೆಲ್ಲವೂ ಕೂಡ ಅನ್ಡಿಫೈನ್ಡ್ ಅಂತಾರೆ ಅಥವಾ ಇನ್ಫಿನಿಟಿ ಹೇಳಿದ್ರು. 5 ಬೋನಸ್ ಅಂಕ ಹೊಯ್ಸಳರು ತಂಡಕ್ಕೆ. ಈಗ ಹೊಯ್ಸಳರು ತಂಡಕ್ಕೆ ನೇರವಾದಂಥ ಸುಲಭವಾದಂತಹ ಪ್ರಶ್ನೆ. 50ರ 50, 50ರ 25% ಎಷ್ಟು? ವಾಟ್ ಈಸ್ ದ 25% ಆಫ್ 50? 12.5, 12.5. ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಹೊಯ್ಸಳರು ತಂಡಕ್ಕೆ. ಮ್ಯಾಥ್ಸ್ ಅಲ್ಲಿ ಚುರುಕಿದ್ದಾರೆ ಸರ್, ಪರವಾಗಿಲ್ಲ. ನೆಕ್ಸ್ಟ್ ಕದಂಬರು ತಂಡಕ್ಕೆ ನೇರವಾದಂತ ಪ್ರಶ್ನೆ. ತ್ರಿಭುಜ ಗೊತ್ತಿದೆಯಾ? ಟ್ರಯಾಂಗಲ್. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್? ಮೈಕ್ ಇಟ್ಕೋಬೇಕು. ತ್ರಿಭುಜದ ವಿಸ್ತೀರ್ಣ. ಸಮಯ ಆಗ್ತಾ ಇದೆ, ಯೋಚನೆ ಮಾಡಿ. ಇದೆಲ್ಲ ತುಂಬಾ ಸುಲಭವಾದಂತ ಪ್ರಶ್ನೆ. ಪಾಸ್. ನಿಮಗೆ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಅದೆಲ್ಲ ಅಷ್ಟೊಂದೆಲ್ಲ ಬರಲ್ಲಪ್ಪ. ಸ್ಕ್ವೇರ್ ಇಲ್ಲ, ಅದು ಬರಲ್ಲ. a ಕ್ಯೂಬ್ ಹಾಫ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸರಿಯಾದಂತಹ ಉತ್ತರ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಕೊಡ್ಬೋದು. ಹಾಫ್ ಇಂಟು ಬಿ ಇಂಟು ಹೆಚ್. ಮೇಡಮ್ 5 ಬೋನಸ್ ಅಂಕ ಹೊಯ್ಸಳರು ತಂಡಕ್ಕೆ. ಮತ್ತೊಂದು ಸುಲಭವಾದಂಥ ಪ್ರಶ್ನೆ. 1/1000, 1/1000 ಇದರ ದಶಮಾಂಶ ರೂಪ ಎಷ್ಟು? ಡೆಸಿಮಲ್ ಫಾರ್ಮ್. 1/1000ನ ಡೆಸಿಮಲ್ ಫಾರ್ಮ್ ಎಷ್ಟು? ಸುಲಭ ಇದೆ, ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದು ಇದೆಲ್ಲ. 1/1000
0.001. ಸರಿಯಾದಂತಹ ಉತ್ತರ 10 ಪೂರ್ತಿ ಅಂಕ ರಾಷ್ಟ್ರಕೂಟರು ತಂಡಕ್ಕೆ. ನಿಮಗೆ ಪ್ರಶ್ನೆ ಹೇಳ್ತಿದ್ರಲ್ಲ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಏನೇನೋ, ಈಗ ಹೇಳಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದರ ವಿಸ್ತೃತ ರೂಪ ಏನು? ಫುಲ್ A ಫಾರ್ಮ್. square plus 2ab plus b square. ಸರಿಯಾದಂತಹ ಉತ್ತರ. ಚಾಲುಕ್ಯರು ತಂಡಕ್ಕೆ ಪೂರ್ತಿ 10 ಅಂಕ. ಈಗ ನಿಮಗೆ ನೇರ ಪ್ರಶ್ನೆ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ. 2 ಪ್ಲಸ್ 8 ಡಿವೈಡೆಡ್ ಬೈ 4 ಇಂಟು 3 ಮೈನಸ್ 5 ಇದರ ಬೆಲೆ ಎಷ್ಟು? ನೀವು ಬರ್ಕೊಳ್ಳಿ ಕೈಗೆ ಅಥವಾ ಏನಾದ್ರು ಬರ್ಕೊಬೋದು. ಇನ್ನೊಮ್ಮೆ ಪ್ರಶ್ನೆ 2 ಪ್ಲಸ್ 8 ಡಿವೈಡೆಡ್ ಬೈ 4 ಇಂಟು 3 ಮೈನಸ್ 5 ಇದರ ಬೆಲೆ ಎಷ್ಟು? ಇಷ್ಟೊಂದೆಲ್ಲ ಬಂದರೆ ಕನ್ಫ್ಯೂಸ್ ಆಗಿಬಿಡುತ್ತಲ್ಲ ಸರ್. ನಾವೀಗ 2 ಪ್ಲಸ್ 3 ಕೇಳಿ ಹೇಳ್ಬಿಡ್ತೀವಿ ಅಂತ. 2 ಪ್ಲಸ್ 8 ಡಿವೈಡೆಡ್ ಬೈ 4 ಇಂಟು 3 ಮೈನಸ್ 5 ಇದರ ಬೆಲೆ ಎಷ್ಟು? 3. ಹಾ? 3. 3 ಸರಿಯಾದಂತಹ ಉತ್ತರ. ಬರಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಚಾಲುಕ್ಯರು ತಂಡಕ್ಕೆ ಫಸ್ಟ್ ಬಾಡ್ಮಾಸ್ ರೂಲ್ ಪ್ರಕಾರ ಡಿವಿಷನ್ ಮಾಡ್ಕೋತೀರಾ, ಹೌದಲ್ವಾ? 8 ಬೈ 4 ಅಂದರೆ ಅದು 2 ಆಗುತ್ತೆ. 2 ಇಂಟು 3 6, ಇನ್ನು 6 ಪ್ಲಸ್ 2 8, 8 ಮೈನಸ್ 5 3 ಸರಿಯಾದಂತಹ ಉತ್ತರ. ಮುಂದಿನ ನೇರ ಪ್ರಶ್ನೆ ರಾಷ್ಟ್ರಕೂಟರು ತಂಡಕ್ಕೆ. ಗಣಿತದಲ್ಲಿ ಒಂದು ಸಂಖ್ಯೆನ ನಂಬರ್ನ ಸಂಕಲನದ ತತ್ಸಮ ಅಡಿಟಿವ್ ಐಡೆಂಟಿಟಿ ಅಂತ ಹೇಳಿ ಕರೀತಾರೆ. ಯಾವುದದು? ಸಂಯೋಜಕ ಗುರುತು. ಬಹಳ ಸುಲಭ ಇದು. ವಿಚ್ ಈಸ್ ಅನ್ ಅಡಿಟಿವ್ ಐಡೆಂಟಿಟಿ ಇನ್ ಮ್ಯಾಥಮೆಟಿಕ್ಸ್? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಅಡಿಟಿವ್ ಐಡೆಂಟಿಟಿ ಎರಡಿದೆ. ಅಡಿಟಿವ್ ಐಡೆಂಟಿಟಿ ಯಾವುದು? ಸಂಕಲನ ತತ್ಸಮ ಅಥವಾ ಸಂಯೋಜಕ ಗುರುತು ಅಂತ ಹೇಳಿ ಕರೀತಾರೆ. ಯಾವುದದು? ಕೇಳಿದ ಮೇಲೆ ಅನ್ಕೋತೀರ ಓ ಇದು ಇದೇನಾ ಸರ್ ಇಷ್ಟು ಸುಲಭ? ನಾನು ಪಾಸ್. 0 ಸರಿಯಾದಂತಹ ಉತ್ತರ. 0 ಈಸ್ ಕಾಲ್ಡ್ ಅನ್ ಅಡಿಟಿವ್ ಐಡೆಂಟಿಟಿ. ಯಾಕೆ ಅಂದರೆ ನೀವು 0ಗೆ ಏನನ್ನು ಆ್ಯಡ್ ಮಾಡಿದ್ರು ಏನು ಬರುತ್ತೆ? 0 ಅಲ್ಲ, ಆ ನಂಬರ್ ಬರುತ್ತೆ. 2 ಪ್ಲಸ್ 0 2, 5 ಪ್ಲಸ್ 0 ಮೈನಸ್ 6 ಪ್ಲಸ್ 0 ಮೈನಸ್ 6. 0ಗೆ ಇಫ್ ಯು ಆಡ್ ಎನಿಥಿಂಗ್ ಯು ವಿಲ್ ಗೆಟ್ ದ ಸೇಮ್ ನಂಬರ್. ಸೊ 0ನ ಏನಂತ ಕರೀತಾರೆ? ಅಡಿಟಿವ್ ಐಡೆಂಟಿಟಿ. ಹಾಗಾದರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು? ಅಷ್ಟೇ ನೋಡಿದ್ರೆ ಈಗ ನೀವೇ ಹೇಳಿದ್ರಿ. ನೆಕ್ಸ್ಟ್ ಕದಂಬರು ತಂಡಕ್ಕೆ ನೇರ ಪ್ರಶ್ನೆ, ಸುಲಭವಾಗಿರೋದೆ. 3 ಕ್ಯೂಬ್ ಇದರ ಬೆಲೆ ಎಷ್ಟು? 27. 27 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಮೇಡಮ್ ಕದಂಬರು ತಂಡಕ್ಕೆ. ಹೊಯ್ಸಳರು ತಂಡಕ್ಕೆ ನೇರ ಪ್ರಶ್ನೆ. ರಾಮಾನುಜನ್ ಚಿತ್ರ ತೋರಿಸ್ತಲ್ವಾ, ಅಲ್ಲೇ ಬಂತು ಅವ್ರದ್ದೊಂದು ಸಂಖ್ಯೆ ಬಂತು. ಗಣಿತದಲ್ಲಿ ರಾಮಾನುಜನ್ ಸಂಖ್ಯೆ ಯಾವುದು? ಡಿಸ್ಪ್ಲೇ ಆಯಿತು. ಒಂದು ಸಂಖ್ಯೆನ ರಾಮಾನುಜನ್ ಸಂಖ್ಯೆ ಅಂತ ಕರೀತಾರೆ. ಅದು ಸ್ಪೆಷಲ್ ಆಗಿ ಅವ್ರು ಹೇಳಿದಂಥದ್ದು. ಭಾರತದ ಶ್ರೇಷ್ಠ ಗಣಿತಜ್ಞರಾದಂಥ ಶ್ರೀನಿವಾಸ ರಾಮಾನುಜನ್ ಅವರು ಹೇಳಿರುವಂಥದ್ದು ಅವ್ರ ಸಂಖ್ಯೆನೇ ಅದು. ರಾಮಾನುಜನ್ ಸಂಖ್ಯೆ ಯಾವುದು? ಸೈಡಲ್ಲಿ ಬಂದಿತ್ತಲ್ಲ, ಅದಲ್ಲಿ ಹಾಕಿದ್ಕೇನೆ ನಾನು ಆ ಪ್ರಶ್ನೆ ಕೇಳ್ತಿರೋದು. ಅಂದರೆ ನಿಮ್ಮ ಒಂದು ಸಾಮಾನ್ಯ ಜ್ಞಾನ ಗುರುತಿಸುವಿಕೆ ಆ ಕ್ಷಣದಲ್ಲಿ ಹೆಂಗಿರುತ್ತೆ ನೀವು ಅಲ್ಲಿ ಕರೆಕ್ಟಾಗಿ ಅದನ್ನು ನೆನ್ಪಿಟ್ಕೊಂಡಿದ್ರೆ ಹೇಳ್ಬಿಡ್ಬೋದಿತ್ತು. ನೋಡಿದರೆ ನೀವು ಯಾರು ನೋಡಿಲ್ಲ. ಪಾಸ್. 12. ನೋ ಪಾಸ್. ಪೈ. ಇದು 1729. ಯಾವುದೋ 1729. ಇದು ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್. ಇದನ್ನ ನಾವೇನು ಮಾಡ್ಬೋದು ಅಂದರೆ 2 ಘನ ಸಂಖ್ಯೆಗಳ ಮೊತ್ತವಾಗಿ ಹೇಳ್ಬೋದು. 1 ಕ್ಯೂಬ್ ಮತ್ತು 12 ಕ್ಯೂಬ್. ನೀವು ಅದನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 1729. ಅದೇ ರೀತಿ 9 ಕ್ಯೂಬ್ ಪ್ಲಸ್ 10 ಕ್ಯೂಬ್ನ ಆ್ಯಡ್ ಮಾಡಿದ್ರು ಕೂಡ 1729 ಬರುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳ, ರಾಮಾನುಜನ್ ಸಂಖ್ಯೆ ಯಾವುದು? 1729. ಹೌದಾ? ನೆಕ್ಸ್ಟ್ ಗಂಗರು ತಂಡಕ್ಕೆ ಕೊನೆಯ ಪ್ರಶ್ನೆ. ಪೈಥಾಗೋರಸ್ ನಿಯಮ ಏನು ಹೇಳುತ್ತೆ? ನಿಯಮ ಹೇಳ್ಬೇಕು ನನಗೆ. ಪೈಥಾಗೋರಸ್ ಥಿಯರಮ್. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಯಾವ ಒಂದು ಟ್ರಯಾಂಗಲ್ ಅಲ್ಲಿ? ಲಂಬಕೋನ ತ್ರಿಭುಜ. ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ, ಹೌದಲ್ವಾ? ಬರ್ಲಿ ಜೋರ ಚಪ್ಪಳೆ ಹೊಡೆದ್ರ. 4 ಸುತ್ತುಗಳು ಮುಗಿದಿದೆ. ಕೊನೆಯ ಇನ್ನೊಂದು ಸುತ್ತನ್ನ ಆರಂಭಿಸುವಂಥ ಸಮಯ. ಮಾರ್ಕ್ಸ್ ಆಮೇಲೆ ಒಟ್ಟಿಗೆ ತಿಳ್ಕೊಂಬೇಡ, ಸುಮ್ಮನೆ ಟೆನ್ಷನ್ ಮಾಡೋದು ಬೇಡ ನಿಮಗೆ ಪದೇ ಪದೇ. ಕೊನೆಯ ಸುತ್ತು ನಿಮ್ಮ ಜೇಬಿಗೆ ಕತ್ರಿ ಬೀಳೋವಂಥ ಸುತ್ತು ಸರ್ ಇದು. ಇದರಲ್ಲಿ ನೀವು ಒಂದೇ ಒಂದು ತಪ್ಪು ಹೇಳಿದ್ರು ನಿಮ್ಗೆ ಈಗಾಗಲೇ ತೊಗೊಂಡಿರುವಂಥ ಮಾರ್ಕ್ಸಲ್ಲಿ 5 ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಪಾಸ್ ಅಂತ ಹೇಳ್ಬೋದು ಅಷ್ಟೇ. ಅಟೆಂಡ್ ಮಾಡಿದ್ರೆ ಮೊದಲನೇ ಉತ್ತರನೇ ಸರಿ ಇರಬೇಕು. ಒಂದು ವರ್ಡ್ ನಿಮ್ಮ ಬಾಯಿಂದ ತಪ್ಪಾಗಿ ಬಂದರೂ 5 ಮಾರ್ಕ್ಸ್ ಕಟ್ ಆಗುತ್ತೆ. ಕಷ್ಟಪಟ್ಟು ತೊಗೊಂಡಿದ್ರೆ ಕಳ್ಕೊಂಬೇಡಿ. ಗೊತ್ತಿದ್ರೆ ಗೊತ್ತಿದೆ ಅಂಥೇಳಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂಥೇಳಿ. ಇದರಲ್ಲಿ ಪಾಸ್ ಬೇಡ. ಇದು ನಿಮಗೆ ಪ್ರಶ್ನೆ. ಪಾಸ್ ಆದರೂ ಕೂಡ ಮಾರ್ಕ್ಸ್ ಬೇಡ ಇದಕ್ಕೆ. ಓಕೆನಾ?
ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್. ಸಾಮಾನ್ಯವಾದಂಥ ಜ್ಞಾನ ಎಲ್ರಿಗೂ ಇರಲೇಬೇಕಲ್ವಾ? ಕನಿಷ್ಠ ಜ್ಞಾನ, ಸಾಮಾನ್ಯ ಜ್ಞಾನ. ಪ್ರಶ್ನೆ, ಗಂಗರು ತಂಡಕ್ಕೆ ರಾಜಸ್ಥಾನ ರಾಜ್ಯದ ರಾಜಧಾನಿ ಯಾವುದು? ಜೈಪುರ್ ಸರಿಯಾದಂಥ ಉತ್ತರ. 10 ಪೂರ್ತಿ ಅಂಕ ಗಂಗರು ತಂಡಕ್ಕೆ. ನಿಮಗೆ ಯೋಚನೆ ಮಾಡಿ ಹೇಳಿ. PIN ಅಂಚೆ ಇಲಾಖೆಗೆ ಸಂಬಂಧಪಟ್ಟಂತೆ PIN ಇದರ ವಿಸ್ತೃತ ರೂಪ ಏನು? ಫುಲ್ ಫಾರ್ಮ್. ನಾನು ಅಂಚೆ ಇಲಾಖೆಗೆ ಸಂಬಂಧಪಟ್ಟಾಗ ಹೇಳ್ತಾ ಇದ್ದೀನಿ. 30 ಸೆಕೆಂಡ್ಗಳ ಕಾಲಾವಕಾಶ. ನೀವು ಒಂದು ತಪ್ಪು ಹೇಳಿದ್ರು ಮಾರ್ಕ್ಸ್ ಕಟ್ ಆಗುತ್ತೆ. ಗೊತ್ತಿದ್ರೆ ಹೇಳಿ, ಇಲ್ಲ ಅಂದರೆ ಪಾಸ್ ಹೇಳಿ. ಪೋಸ್ಟಲ್ ಇಂಡೆಕ್ಸ್ ನಂಬರ್ ಸರಿಯಾದಂತಹ ಉತ್ತರ. ಇದು ಅಂಚೆ ಇಲಾಖೆಗೆ ಸಂಬಂಧಪಟ್ಟಂಗೆ ಪಿನ್ ಕೋಡ್ ಅಂತ ಹೇಳ್ತೀವಲ್ವಾ, 573201 ಹಾಸನ್ ಪಿನ್ ಕೋಡ್ ಹೇಳ್ತೀವಲ್ಲ ಅದು. ಕದಂಬರು ತಂಡಕ್ಕೆ ಈಗ ನೇರವಾದಂತಹ ಪ್ರಶ್ನೆ. CFTRI ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಆಹಾರಗಳನ್ನ ಸಂರಕ್ಷಣೆ ಮಾಡೋದು, ಪ್ಯಾಕೇಜಿಂಗ್, ಸೂಕ್ಷ್ಮಜೀವಿ ವಿಜ್ಞಾನ, ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು ಇವುಗಳೆಲ್ಲವನ್ನ ಕುರಿತಂಥ ಸಮಗ್ರ ಅವಲೋಕನ ಮಾಡುತ್ತೆ. ಅದು CFTRI ಅಂತ ಕರೀತಾರೆ. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಸಮಯ ನೋಡ್ಕೊಳ್ಳಿ. ಇದು ಇವೆಲ್ಲ ತಿಳ್ಕೋಬೇಕು, ನಮಗೆ ಬಹಳ ಹತ್ತಿರವಾದದ್ದು ಇದೆಲ್ಲ. ಪಾಸ್. ಮೈಸೂರು ಸರಿಯಾದಂಥ ಉತ್ತರ. ಚಪ್ಪಾಳೆ, ಬಟ್ ಯಾವುದೇ ಅಂಕ ಇಲ್ಲ, ಪಾಸ್ ಇಲ್ಲ ಇಲ್ಲಿ. ಮೈಸೂರಲ್ಲಿದೆ. ಈಗಾಗಲೇ ಹೇಳಿದಾಗೆ ಆಹಾರ ಸಂರಕ್ಷಣೆ, ಪ್ಯಾಕೇಜಿಂಗ್, ಸೂಕ್ಷ್ಮಜೀವಿ ವಿಜ್ಞಾನ, ಧಾನ್ಯಗಳ, ಹಣ್ಣುಗಳು ಇದೆಲ್ಲವುದು ಕೂಡ ಇಲ್ಲಿ ಮಾಡಿ. ನೆಕ್ಸ್ಟ್, ರಾಷ್ಟ್ರಕೂಟರು ತಂಡಕ್ಕೆ ಪ್ರಶ್ನೆ. ದಶರಥ ಅಂದರೆ ರಾಮಾಯಣದಲ್ಲಿ ಬರೋ ದಶರಥ. ಪಕ್ಕದ ಮನೆ ಇದ್ರೆ ಹೇಳ್ಬಿಟ್ಟಿರ. 3 ಹೆಂಡತಿಯರ ಹೆಸರೇನು? ದಶರಥನ 3 ಹೆಂಡತಿಯರ ಕೌಸಲ್ಯೆ, ಸುಮಿತ್ರೆ. ಅಲ್ಲಿ ಇಬ್ಬರ ಹೆಸರು ಹೇಳಿದ್ದಾರೆ, ಕೌಸಲ್ಯ, ಸುಮಿತ್ರೆ, ಕೈಕೇಯಿ. ಈಗ ನೇರ ಪ್ರಶ್ನೆ ಚಾಲುಕ್ಯರು ತಂಡಕ್ಕೆ. ನೀನಾಸಂ ಇದರ ಪೂರ್ಣ ರೂಪ ಏನು? ನೀನಾಸಂ ಇದು ಕಲೆ, ರಂಗಭೂಮಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ನೀನಾಸಂ ಇದರ ಪೂರ್ಣ ರೂಪ ಏನು? ಆಮೇಲೆ ಈ ಪ್ರಶ್ನೆಗಳು ನಿಮ್ಮ ಲೈಫಲ್ಲಿ ಮರೆಯಲ್ಲ ನೀವು ಉತ್ತರಗಳನ್ನ. ಅನುಭವದಿಂದ ಪಡೆದ ಶಿಕ್ಷಣ. ಸಮಯ ಆಗಿದೆ. ನಾಟಕ ಸಂಘ ಸರಿಯಾದಂಥ ಉತ್ತರ. ಬರಲಿ ಸರ್ಗೊಂದು ಚಪ್ಪಾಳೆ. ನೀಲಕಂಠೇಶ್ವರ ನಾಟಕ ಸಂಘ ಇದೆಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೆಗ್ಗೋಡು ಅನ್ನೋ ಒಂದು ಗ್ರಾಮದಲ್ಲಿ 1949ರಲ್ಲಿ ಸ್ಥಾಪಿತವಾಯಿತು. ಇದರ ಸ್ಥಾಪಕರು ಯಾರು ಗೊತ್ತಾ? KV ಸುಬ್ಬಣ್ಣ. ಈಗ ನೇರ ಪ್ರಶ್ನೆ ಯಾರಿಗೆ? ಕಂಪ್ಯೂಟರ್ ಭಾಷೆಗೆ ಸಂಬಂಧಪಟ್ಟ ಹಾಗೆ, ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಗೊತ್ತಾಯಿತು, ಒಂದು ಕಂಪ್ಯೂಟರ್ ಪ್ರಶ್ನೆ ಇರಲಿ ಅಂತ ಹಾಕೊಂಡೆ. BCN ಇದ್ದೀರಾ? HTTP ಇದರ ಫುಲ್ ಫಾರ್ಮ್ ಏನು? HTTP ಜೋರಾಗಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸರಿಯಾದಂತಹ ಉತ್ತರ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದು ಒಂದು ಫಂಡಮೆಂಟಲ್ ಸೆಟ್ ಆಫ್ ರೂಲ್ಸ್ನ ಯೂಸ್ಡ್ ಬೈ ವೆಬ್ ಬ್ರೌಸರ್ ಇಂದ ಯೂಸ್ ಮಾಡಿ ಅಂಡ್ ಸರ್ವ್ಸ್ ಟು ಕಮ್ಯುನಿಕೇಶನ್ ಅಲೋಯಿಂಗ್ ಟ್ರಾನ್ಸ್ಫರ್ ಆಫ್ ವೆಬ್ ಡೇಟಾಸ್. ಹೌದಲ್ವಾ ಮೇಡಮ್? ಸರಿಯಾದಂಥ ಉತ್ತರ. ರಾಷ್ಟ್ರಕೂಟರ ತಂಡಕ್ಕೆ ನೇರ ಪ್ರಶ್ನೆ. ಇದು ಕೂಡ ಅದೇ ಬೇಸಲ್ಲಿ ಹಾಕೊಂಡೆ, ಕಾಮರ್ಸ್ ಮತ್ತು BCA ಸ್ಟೂಡೆಂಟ್ಸ್ ಅಂತೇಳಿ. ಪ್ರಸ್ತುತ ರಿಸರ್ವ್ ಬ್ಯಾಂಕ್ನ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರು? RBIನ ಪ್ರಸ್ತುತ ಗವರ್ನರ್ ಯಾರು? ಸಮಯ ಆಗ್ತಾ ಇದೆ. ಮೇಡಮ್ ಕ್ವಿಜ್ ಮಾಡಿದ್ರಾ? ಪಾಸ್. ಸಂಜಯ್ ಮಲ್ಹೋತ್ರಾ ಸರಿಯಾದಂಥ ಉತ್ತರ, ಆದರೆ ಅಂಕ ಇಲ್ಲ. ಅವ್ರಿಗೊಂದು ಚಪ್ಪಾಳೆ ಬರಲಿ. ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನ, ಹಿರಿಯರ ಕಲ್ಯಾಣ ಸಚಿವೆ ಯಾರು? ನೋಡಿ ಟಿವಿಲೆಲ್ಲ ಬರ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ನೀವು ಹೆಣ್ಮಕ್ಳು ಒಬ್ಬರೇ ಇರ್ತಾರೆ, ಅವ್ರನ್ನೂ ತಿಳ್ಕೊಳ್ಳೋದೇ ಇದ್ರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸರಿಯಾಗಿದೆ, ಬಟ್ ಯಾವುದೇ ಅಂಕ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಕೆಲಸ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಲೋಕಸಭಾ ಸದಸ್ಯರು ಯಾರು? ಶ್ರೇಯಸ್ ಎಂ ಪಟೇಲ್ ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ ಹೊಯ್ಸಳರು ತಂಡಕ್ಕೆ. ನಿಮಗೆ ಪ್ರಶ್ನೆ. ಭಾರತದಲ್ಲಿ ಈಗ ಗರ್ಭಕಂಠದ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ಗೆ ಅದನ್ನು ತಡೆಗಟ್ಟಲಿಕ್ಕೆ ಕೇಂದ್ರ ಸರ್ಕಾರ ನೀಡ್ತಾ ಇರುವ ಲಸಿಕೆ ಯಾವುದು? ಒಂದು ಲಸಿಕೆ ನೀಡ್ತಾ ಇದೆ 14 ಮತ್ತು 15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ. ಇದೆಯಾ ನಿಮಗೆ ಆಡಿಯನ್ಸ್? HPV ಸರಿಯಾದಂತಹ ಉತ್ತರ. ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತೇಳಿ, ಇದು ಆ ವೈರಸ್ಗೆ ನೀಡುವಂಥ ಲಸಿಕೆ ಹೆಸರು ಕೂಡ. ಲೈಂಗಿಕವಾಗಿ ಲಸಿಕೆ ಹರಡುವಂಥ ವೈರಸ್ಗೆ ಈಗ 14-15 ವರ್ಷದ ಹೆಣ್ಮಕ್ಳಿಗೆ ಉಚಿತವಾಗಿ ಲಸಿಕೆಯನ್ನು ಹಾಕ್ತಾ ಇದ್ದಾರೆ. ಅವ್ರಿಗೊಂದು ಬರಲಿ ಜೋರಾದ ಚಪ್ಪಾಳೆ. ಇಲ್ಲಿಗೆ ನಮ್ಮ ರಸಪ್ರಶ್ನೆ
ಕಾರ್ಯಕ್ರಮದ 5 ಸುತ್ತುಗಳು ಮುಗಿದಿದೆ. ಹಾಸನ ವಿಶ್ವವಿದ್ಯಾಲಯ, ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಮತ್ತು ಆಕಾಶವಾಣಿ ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಈ ಮಾಲಿಕೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ, ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಡಳಿತಾಧಿಕಾರಿಗಳಿಗೆ, ಆಡಳಿತ ಮಂಡಳಿಯವರಿಗೆ, ಪ್ರಾಂಶುಪಾಲರಿಗೆ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹಾಸನ ಆಕಾಶವಾಣಿಯ ಪರವಾಗಿ ಅರ್ಪಿಸ್ತಾ, ಈಗ ಅಂತಿಮವಾಗಿ ಫಲಿತಾಂಶವನ್ನು ಪಡೆಯುವಂಥ ಸಮಯ. ಯಾವ ತಂಡ ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನಗಳನ್ನ ಪಡೆದುಕೊಂಡಿದೆ ಅಂಥೇಳಿ ಅರ್ಚನಾ ಮೇಡಮ್ ಅವರು ಅನೌನ್ಸ್ ಮಾಡ್ತಾರೆ. ಓವರ್ ಟು ಅರ್ಚನಾ ಮೇಡಮ್. ಎಲ್ಲ ಸುತ್ತುಗಳ ಅಂಕ ಈ ರೀತಿ ಇದೆ. ಗಂಗರು ತಂಡದವರು ಎಷ್ಟಿರ್ಬೋದು? ಓಕೆ, ನಿಮ್ಮ ಅಂಕ 100. ಹೊಯ್ಸಳರು ತಂಡದ ಅಂಕ 70. ಕದಂಬರು ತಂಡದ ಅಂಕ 55. ರಾಷ್ಟ್ರಕೂಟರು ತಂಡದ ಅಂಕ 45. ಚಾಳುಕ್ಯರು ತಂಡದ ಅಂಕ 55. ಈಗ ಮೇಡಮ್ ಪ್ರಥಮ ಸ್ಥಾನ ಗಂಗರು ತಂಡಕ್ಕೆ ಫಿಕ್ಸ್, ಹೌದಾ? ಜೋರಾದ ಚಪ್ಪಾಳೆ ಅವರಿಗೆ. ದ್ವಿತೀಯ ಸ್ಥಾನ ಹೊಯ್ಸಳರು ತಂಡ, ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಈಗ ತೃತೀಯ ಸ್ಥಾನ 2 ತಂಡಗಳ ಕದಂಬರು ಮತ್ತು ಚಾಲುಕ್ಯರು ತಂಡ. ಈಗ ನಿಮ್ಮ ಅದೃಷ್ಟ ಪರೀಕ್ಷೆ. ಒಂದು ಪ್ರಶ್ನೆ ಕೇಳ್ತೀನಿ, ಯಾರು ಫಸ್ಟ್ ಉತ್ತರ ಹೇಳ್ತೀರಾ ಅವರು 3ನೇ ಸ್ಥಾನವನ್ನು ಪಡೆದುಕೊಳ್ತೀರಾ. ನೋಡ್ಕೊಳ್ಳಿ ಮೇಡಮ್ ಯಾರು ಫಸ್ಟ್ ಹೇಳ್ತಾರೆ ಅಂತ. ಪ್ರಶ್ನೆ ಈ ರೀತಿ ಇದೆ, ಹಾಸನದಲ್ಲಿ NR ಸರ್ಕಲ್ ಇದೆಯಾ? ಏನು NR ಸರ್ಕಲ್ನ ಫುಲ್ ಫಾರ್ಮ್ ಏನು? ಸ್ವಲ್ಪ ಹತ್ರ ಬಂದ್ರಿ. ನರಸಿಂಹ ಆಮೇಲೆ ಮುಂದೆ ಆರ್ಗೆ ನರಸಿಂಹರಾಜ್ ಸರ್ಕಲ್. ಏನು ಮಾಡೋದು ಮೇಡಮ್, ಕೊಟ್ಬಿಡೋಣ ಅವ್ರಿಗೆ. ನರಸಿಂಹರಾಜ್ ಸರ್ಕಲ್ ಚಾಲುಕ್ಯರು ತಂಡ, ಅವ್ರಿಗೆ +5. ಇಲ್ಲಿಗೆ ರಸಪ್ರಶ್ನೆ ಕಾರ್ಯಕ್ರಮದ ಎಲ್ಲ ಸುತ್ತುಗಳು ಹಾಗೂ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಸಹಕರಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಷಣ್ಮುಖ್ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲು ಗಿರೀಶ್ ಸರ್, ಉಪನ್ಯಾಸಕರು, ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಅವರನ್ನು ಕೃತಜ್ಞತೆಯ ಮಾತುಗಳಿಗಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಕಾಶವಾಣಿ ಕೇಂದ್ರದ ಶ್ರೀಮತಿ ಸುಜಾತ ಎಫ್ ತಳವಾರ್ ಅವರು, ಈ ಕಾರ್ಯಕ್ರಮದ ಮುಖ್ಯಸ್ಥರು ಆಕಾಶವಾಣಿ, ಇವರಿಗೆ ಕೂಡ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತರು ರಾಜು ಮ್ಯಾಥ್ಯೂ, ತಾಂತ್ರಿಕ ಸಹಾಯಕರು, ಆಕಾಶವಾಣಿ ಹಾಸನ, ಇವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ಷಣ್ಮುಖ HV, ಉದ್ಘೋಷಕರು, ಆಕಾಶವಾಣಿ ಹಾಸನ, ಇವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಲಿಖಿತ, ಆಕಾಶವಾಣಿ ಹಾಸನ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಂಜೇಗೌಡ ಸರ್, ಅಧ್ಯಕ್ಷರು, ಹಾಸನ ಬಾರ್ ರೂರಲ್ ಎಜುಕೇಷನ್ ಟ್ರಸ್ಟ್, ಇವರಿಗೂ ಕೂಡ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಶ್ವರಪ್ಪ ಸರ್, ಖಜಾಂಚಿಗಳು, ಹಾಸನ ಬಾರ್ ರೂರಲ್ ಎಜುಕೇಷನ್ ಟ್ರಸ್ಟ್, ಇವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ವಿಕ್ರಮ್ ಸರ್, ಆಡಳಿತಾಧಿಕಾರಿಗಳು, ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ನವೀನ್ ಸರ್ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಉಪನ್ಯಾಸಕರು ಹಾಗೂ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಸ್ಪರ್ಧಾರ್ಥಿಗಳಿಗೂ ಹಾಗೂ ಇಲ್ಲಿ ವೀಕ್ಷಿಸಲು ಬಂದಿರತಕ್ಕಂತಹ ಪ್ರಶಿಕ್ಷಣಾರ್ಥಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದುವರೆಗೆ ಆಕಾಶವಾಣಿ ಹಾಸನ ಹಾಗೂ ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಈ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ HV ಹಾಗೂ ಲಿಖಿತ MP. ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಪ್ರಸ್ತುತಿ ಸುಜಾತ ಎಫ್ ತಳವಾರ್.